ಆರ್ಎಸ್ಎಸ್ ಅನ್ನ ವಿಷದ ಸರ್ಪ ಅಂತ ಈಗ ಖರ್ಗೆ ಹೋಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವಾದಾತ್ಮಕ ಹೇಳಿಕೆಗಳು ಹೆಚ್ಚಾಗಿ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ರು, ಈ ಹೇಳಿಕೆಯ ವಿರುದ್ಧವಾಗಿ ಈಗ ಅಜರುದ್ದೀನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಅನ್ನ ವಿಷ ಸರ್ಪ ಅಂತ ಹೋಲಿಸಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆಯ ಹೇಳಿಕೆಗೆ ಈ ಒಂದು ವಿವಾದಾತ್ಮಕ ಹೇಳಿಕೆ ವಿರುದ್ಧವಾಗಿ ಅಜರುದ್ದೀನ್ ಪ್ರತಿಕ್ರಿಯೆ ಕೊಟ್ಟಿರೋದು. ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ನಿಲ್ತೇವೆ, ತೆಲಂಗಾಣ ಸಚಿವ ಮೊಹಮ್ಮದ್ ಅಜರುದ್ದೀನ್ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ ನೋಡಿ, ಆಗಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ಎಸ್ಎಸ್ ಅನ್ನ ವಿಷ ಸರ್ಪಕ್ಕೆ ಅಂತ ಹೋಲಿಸ್ತಾನೆ ಇರ್ತಾರೆ. ಈಗ ಈ ಒಂದು ಹೋಲಿಕೆ ಮಾಡಿರೋದು, ವಿಷ ಸರ್ಪ ಅಂತ ಹೇಳಿರೋದು ಆರ್ಎಸ್ಎಸ್ಗೆ ಈ ವಿವಾದಾತ್ಮಕ ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ, ಈ ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ಈಗ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಇಟ್ಕೊಂಡು ಏನು ಅಜರುದ್ದೀನ್ ಈಗ ಪ್ರತಿಕ್ರಿಯೆ ಕೊಟ್ಟಿರೋದು. ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ನಿಲ್ತೇವೆ ಅಂತ ತೆಲಂಗಾಣದ ಸಚಿವ ಮೊಹಮ್ಮದ್ ಅಜರುದ್ದೀನ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಆರ್ಎಸ್ಎಸ್ ಅನ್ನ ಈಗ ವಿಷ ಸರ್ಪ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಲಿಸಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣದ ಸಚಿವ ಮೊಹಮ್ಮದ್ ಕೂಡ ಅದಕ್ಕೆ ಏನು ರೆಸ್ಪಾಂಡ್ ಮಾಡಿದ್ದಾರೆ. ಅಂದರೆ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ನಿಲ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣ ಸಚಿವ ಮೊಹಮ್ಮದ್ ಅಜರುದ್ದೀನ್, ನಾವು ಮಲ್ಲಿಕಾರ್ಜುನ್ ಹೇಳಿರುವ ಮಾತಿಗೆ ಬದ್ಧವಾಗಿರ್ತೀವಿ ನಾವು ಕೂಡ ಅಂತ ಹೇಳ್ದಂಗೆ ಆಯ್ತು ಇಲ್ಲಿಗೆ. ಸೊ ಹಂಗಾಗಿ ತೆಲಂಗಾಣ ಸಚಿವ ಮೊಹಮ್ಮದ್ ಅಜರುದ್ದೀನ್ ಹೇಳಿಕೆ ಕೊಟ್ಟಿರೋದು ಈ ರೀತಿಯಾಗಿದೆ ನೋಡಿ. ಎಸ್ ನೋಡಿ, ಆರ್ಎಸ್ಎಸ್ ಅನ್ನ ಈಗ ವಿಷ ಸರ್ಪ ಅಂತ ಹೋಲಿಸಿರೋದು. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಲವೊಂದು ಸಲ ಈ ಒಂದು RSS ವಿಚಾರ ಅಂತ ಬಂದಾಗ, ಅಥವಾ RSS ಯಾವುದಾದ್ರೂ ಒಂದು ಪ್ರಚಾರಗಳು ಏನಾದರೂ ಒಂದು ಬಂದಾಗ ಈ ಒಂದು ಮಾಹಿತಿಯನ್ನು ಅಥವಾ RSS ಅನ್ನೋ ಪದ ಯಾವಾಗಾದರೂ ಕೇಳಿದಾಗ ಕೆಲವೊಮ್ಮೆ ಅದೇನವರು ಟ್ರಿಗರ್ ಆಗಿಯೇ ಹೇಳ್ತಾರೋ ಅಥವಾ ಇಲ್ಲ ಇದಿರೋದೇ ಹಾಗೆ ಅಂತ ಹೇಳ್ತಾರೋ ಗೊತ್ತಿಲ್ಲ. ಆದರೆ ರಾಜಕೀಯ ಅಂತ ಬಂದಾಗ ನಿಮಗೂ ಕೂಡ ಗೊತ್ತಿರುತ್ತೆ, RSS ಅನ್ನು ವಿಷ ಸರ್ಪ ಅಂತ ಹೋಲಿಸ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಈ ಒಂದು ಖರ್ಗೆಯ ವಿವಾದಾತ್ಮಕ ಹೇಳಿಕೆಗೆ ತೆಲಂಗಾಣದ ಸಚಿವ ಮೊಹಮ್ಮದ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. We stand by him. Yeah. We stand by him. Okay. You mean RSS is very... We stand by him. So that means... Stand by him matlab ho gaya. I'm very smarter than you. Yeah, we stand by him. Yeah. We stand by him. Okay. You mean...